ಆಚಿ ಚಿಲ್ಲಿ ಪೌಡರ್. ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ನಮಸ್ತೆ ವೀಕ್ಷಕರೇ, ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಇವತ್ತಿನ ವಿಶೇಷತೆ ಹಾಗೂ ಕಾಲಪುರುಷದ ಬಗ್ಗೆ ಮಾತನಾಡ್ತಾ ಹೋಗೋಣ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಹಾಗೂ ಕಾಮಾಖ್ಯ ಪ್ರತ್ಯಂಗಿರ ಔಪಾಸಕರು. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಪ್ಪ. ಓಂ ಅಸ್ಮದ್ಗುರುಭ್ಯೋ ನಮಃ. ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಓಕೆ ಗುರುಜಿ, ಇವತ್ತಿನ ವಿಶೇಷತೆಯಿಂದ ಕಾರ್ಯಕ್ರಮವನ್ನು ಶುರು ಮಾಡೋಣ. ಇವತ್ತಿನ ವಿಶೇಷತೆ ಬಗ್ಗೆ ತಿಳಿಸ್ಕೊಡ್ಬೋದಾ? ಖಂಡಿತ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ನೋ ದತ್ತಃ ಪ್ರಚೋದಯಾತ್. ಸದ್ಗುರುಚರಣಾಭ್ಯಾಂ ನಮಃ. ಎಲ್ಲ ವೀಕ್ಷಕರಿಗೂ ಹಾಗೆ ನನ್ನ ದೇಶದ ಅನ್ನದಾತರಾದಂತಹ ರೈತರಿಗೂ ಮತ್ತು ದೇಶ ಕಾಯುವಂತಹ ಎಲ್ಲ ಸೈನಿಕರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರತಕ್ಕಂಥ ಅನುಗ್ರಹವನ್ನು ದಯಪಾಲಿಸಲಿ ಅಂತೇಳಿ ಜಗದಂಬೆಯ ಅಡಿದಾವರಗಳಿಗೆ ವಂದಿಸುತ್ತಾ ಇವತ್ತಿನ ಈ ಒಂದು ವಿಶೇಷತೆಯನ್ನು ನೋಡಿದಾಗ ಸ್ವಸ್ತಿಶ್ರೀ ವಿಶ್ವಾವಸುನಾಮ ಸಂವತ್ಸರದಲ್ಲಿದ್ದೇವೆ. ಜೊತೆಗೆ ದಕ್ಷಿಣಾಯನೆ ಹಿಮಂತ ಋತುವಿನ ಪುಷ್ಯಮಾಸದಲ್ಲೂ ಅದರಲ್ಲೂ ಕೂಡ ಶುಕ್ಲ ಪಕ್ಷದ ಪಂಚಮಿ ತಿಥಿ ಗುರುವಾರ, ಅದರಲ್ಲೂ ಧನಿಷ್ಠಾ ನಕ್ಷತ್ರೋಕ್ತವಾಗಿ ಬಂದಿರತಕ್ಕಂಥದ್ದು ಅತ್ಯಂತ ಅಮೋಘವಾಗಿರ್ತಕ್ಕಂಥ ನಕ್ಷತ್ರ. ಜೊತೆಗೆ ಪಂಚಮಿ ತಿಥಿ ಇವತ್ತಿನ ದಿವಸ ಈ ಸಂತಾನಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಅಣ್ಣ ತಮ್ಮಂದಿರ ಮಧ್ಯದಲ್ಲೇ ವೈಮನಸ್ಸುಗಳಿರ್ತಕ್ಕಂಥವರು ಅಥವಾ ತುಂಬ ದಿನಗಳಿಂದ ನಿಮ್ಮ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಏನೋ ನಿಮ್ಮನ್ನು ಕಾಡ್ತಾ ಇರತಕ್ಕಂಥದ್ದು, ಬಾಂಧವ್ಯದಲ್ಲಿ ವಿರಸಗಳಿರ್ತಕ್ಕಂಥದ್ದು. ಹಾಗಾಗಿ ಇಂತಹ ಅನೇಕ ಶೋಕಾದಿಗಳನ್ನು ನಿವೃತ್ತಿ ಮಾಡಲಿಕ್ಕೋಸ್ಕರವಾಗಿ ಒಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರ ಇದೆ. ಗುರುವಾರದ ದಿವಸ ಈ ಮಂತ್ರವನ್ನು ಪ್ರಾರಂಭ ಮಾಡೋದರಿಂದ ಗುರುಗಳ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹ. ಅದರಲ್ಲೂ ಕೂಡ ಇವತ್ತಿನ ವಿಶೇಷತೆ ಏನಪ್ಪ ಅಂದರೆ ಧನಿಷ್ಠ ಉಪನಿಷದಭಿಷ ನಕ್ಷತ್ರ ಇರತಕ್ಕಂಥದ್ದು. ಹಾಗಾಗಿ ಯಾವೆಲ್ಲ ಮನಸ್ಸಿನ ಅಪೇಕ್ಷೆಗಳಿರ್ತಾವೋ, ಮನೆ ಕಟ್ಟಬೇಕಂತಕ್ಕಂಥದ್ದು ಅಥವಾ ಮದುವೆ ಆಗ್ತಾಯಿಲ್ಲ, ಮದುವೆಯಲ್ಲಿ ವಿಳಂಬ ಆಗ್ತಾ ಇದೆ, ಸಂಸಾರದಲ್ಲಿ ಸಾಮರಸ್ಯದ ಕೊರತೆ ಇದೆ, ಹೀಗೆ ಹಲವಾರು ರೀತಿಯಲ್ಲಿ ಶೋಕ ಅಂತಕ್ಕಂಥದ್ದನ್ನು ನಿಮ್ಮನ್ನು ಕಾಡ್ತಾ ಇರತಕ್ಕಂಥದ್ದು. ಆ ಶೋಕದಿಂದ ನಿವೃತ್ತಿಯನ್ನು ಹೊಂದಬೇಕಾದರೆ ಇವತ್ತಿನ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರವನ್ನು ನೀವು ಪಠನೆ ಮಾಡೋದರಿಂದ ಖಂಡಿತ ಶುಭವಾಗುತ್ತೆ. ಹಾಗಿದ್ರೆ ಯಾವ ಮಂತ್ರ ಅಂದರೆ ಸತ್ಯಂ ಸತ್ಯಂ ಹರಿಪ್ರಿಯೆ ಶೋಕನಾಶಿನಿ ಪದ್ಮಾವತ್ಯೈ ನಮಃ. ಸತ್ಯಂ ಸತ್ಯಂ ಹರಿಪ್ರಿಯೆ ಶೋಕನಾಶಿನಿ ಶ್ರೀ ಪದ್ಮಾವತ್ಯೈ ನಮಃ ಅಂಥೇಳಿ ಆ ಕಲಿಯುಗದ ವೈಕುಂಠ ಒಡೆಯನಾಗಿರ್ತಕ್ಕಂತಹ ಶ್ರೀನಿವಾಸನ ಧರ್ಮಪತ್ನಿಯಾಗಿರ್ತಕ್ಕಂಥ ಪದ್ಮಾವತಿಯ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ತಮ್ಮೆಲ್ಲರೂ ಕೂಡ ಪಡ್ಕೊಳ್ಳುವ ಮುಖಾಂತರ ನಿಮ್ಮೆಲ್ಲ ಕಾಮನೆಗಳನ್ನು ಕೂಡ ಸಿದ್ಧಿಸಿಕೊಳ್ಳಿ. ಶುಭವಾಗಲಿ. ಓಕೆ ಗುರುಜಿ, ಸಾಮಾನ್ಯವಾಗಿ ನಾವು ಕಾಲಪುರುಷ ಅನ್ನೋ ವರ್ಡನ್ನು ಕೇಳಿರ್ತೀವಿ. ಕಾಲಪುರುಷ ಅಂದರೆ ಯಾರು? ಇಲ್ಲಿ ಬಹಳ ಮುಖ್ಯವಾಗಿ ಈ ಕಲಿಯುಗದಲ್ಲಿ ಕಾಲಪುರುಷನ ಅತ್ಯಂತ ಒಂದು ಪ್ರಭಾವ ಇರತಕ್ಕಂಥದ್ದಿದೆ. ನಮ್ಮ ದೇಹವೇ ಒಂದು ಕಾಲಪುರುಷ. ನಮ್ಮ ದೇಹದಲ್ಲಿರ್ತಕ್ಕಂಥ ಎಷ್ಟೋ ಗ್ರಹಗಳು ಕಾಲಪುರುಷನನ್ನು ಅವರು ಪ್ರತಿನಿಧಿಸ್ತಾರೆ. ಹಾಗಾಗಿ ನಮ್ಮ ದೇಹ ಅಂತಕ್ಕಂಥದ್ದಕ್ಕೆ ಒಂದು ಮನಸ್ಸು ಅಂತಕ್ಕಂಥ ಭಾವನೆಗಳ ನಮ್ಮನ್ನು ಸದಾಕಾಲ ಆಳ್ತಾ ಇರ್ತಕ್ಕಂಥದ್ದು ಇರುತ್ತೆ. ಅಂದರೆ ಈ ಕಾಲಪುರುಷ ಅಂತಕ್ಕಂಥದ್ದು ಅಂದರೆ ಕಾಲ ತತ್ವ ಪುರುಷ ಅಂತಕ್ಕಂಥದ್ದು. ಕಾಲಪುರುಷನನ್ನು ಸಂಪೂರ್ಣವಾಗಿ ನಾವು ನೋಡಿದಾಗ ಕಾಲ ಅಂತಕ್ಕಂಥದ್ದು ಏನು, ನಾವು ಎಲ್ಲಿ ಯಾವ ಸ್ಥಾನದಲ್ಲಿ ಆ ಕಾಲದಲ್ಲಿ ಆ ಘಟ್ಟದಲ್ಲಿ ಅಲ್ಲಿದ್ದೀವಿ ಅಂತಕ್ಕಂಥದ್ದನ್ನು ಕಾಲ ಅಂತ ಕರಿತೀವಿ. ಒಂದಷ್ಟು ದಿನಗಳ ಕಾಲ ಈ ಪ್ರಕೃತಿಯ ಮಡಿಲಿಗೆ ನಾವು ಬಂದಿದ್ದೇವೆ. ಈ ಪ್ರಕೃತಿ ಮಡಿಲಲ್ಲಿ ಎಷ್ಟು ದಿವಸ ಇರ್ತೀವಿ? ಆ ಒಂದು ಸಮಯ ಒಂದು 100 ವರ್ಷ ಬದುಕಿರ್ತೀವಿ ನಾವು ಅಂತ ಇಟ್ಕೊಳ್ಳೋಣ. ಈ 100 ವರ್ಷ ಅಂತಕ್ಕಂಥದ್ದೇ ಕಾಲ. ಇದರಲ್ಲಿ ತತ್ವ ಅಂತಕ್ಕಂಥದ್ದು. ತತ್ವ ಅಂದ್ರೆ ಏನು? ಹೇಗೆ ನಾವು ಬದುಕ್ತಾ ಇದ್ದೀವಿ ಅಂತಕ್ಕಂಥ ಒಂದು ತತ್ವ. ಹಾಗಾಗಿ ಆ ತತ್ವದ ಮುಖಾಂತರ ನಾವು ನೋಡಿದಾಗ ಪುರುಷ ಅಂತಕ್ಕಂಥವ್ನು ಉತ್ಪತ್ತಿ ಆಗ್ತಾನೆ. ಪುರುಷ ಅನ್ನೋ ಒಂದು ಸ್ವರೂಪಕ್ಕೆ ಪುರುಷ ಅಂತ ಕರಿತೀವಿ. ಅದು ಹೆಣ್ಣು ಸ್ತ್ರೀ ಪುರುಷ ಅಂತಕ್ಕಂಥದ್ದಲ್ಲ, ಒಟ್ಟಾರೆಯಾಗಿ ಒಂದು ಸ್ವರೂಪ.
ಈ ಕಾಲ ತತ್ವ ಪುರುಷ ಅಂತಕ್ಕಂಥ ಈ ಮೂರು ಸಂಯೋಜನೆ ಇರತಕ್ಕಂಥದ್ದೇ ಒಂದು ಕಾಲಪುರುಷನ ಒಂದು ನಿರೂಪಣೆ. ಹಾಗಾಗಿ ಈ ಕಾಲಪುರುಷನ ಪ್ರಭಾವ ನಮ್ಮ ಕಲಿಯುಗದಲ್ಲಿ ಹೇಗಿದೆಯಪ್ಪ ಅಂದರೆ, ನಾವು ಈಗ ಮಹಾವಿಷ್ಣುವಿನ ಅವತಾರಗಳಲ್ಲಿ ಕೇಶವ ನಾರಾಯಣಾದಿ ಅಂತೇಳಿ ಕಲ್ಕಿ ಅವತಾರ ಇನ್ನೇನು ಕಲಿಯುಗದಲ್ಲಿ ಪ್ರಾರಂಭ ಆಗುತ್ತೆ, ಕಲಿಯುಗ ಅಂತ್ಯ ಆಗಬೇಕಾದ್ರೆ ಕಲ್ಕಿ ಅವತಾರ ಆಗುತ್ತೆ ಅಂತೇಳಿ ನಮ್ಮ ಪುರಾಣಗಳೆಲ್ಲ ತಿಳಿಸಿದ್ದಾರೆ, ನಮ್ಮ ಪೂರ್ವಜರು ಕೂಡ ತಿಳಿಸಿರ್ತಕ್ಕಂಥದ್ದು. ಆದರೆ ನಿಜವಾಗಿ ಕಾಲಪುರುಷನ ಇವಾಗ ಇರ್ತಕ್ಕಂಥ ನಮ್ಮ ಮಧ್ಯದಲ್ಲಿ ಧರ್ಮ ಅಧರ್ಮಗಳ ಮಧ್ಯದಲ್ಲಿದ್ದಾನೆ. ಧರ್ಮ ಅಂದರೆ ಏನು, ಅಧರ್ಮ ಅಂದರೆ ಏನು? ನಾವಿವಾಗ ಧರ್ಮ ಅಂತಕ್ಕಂಥದ್ದು ನಮ್ಮ ಮೃತ್ಯು, ಅಧರ್ಮ ಅಂತಕ್ಕಂಥದ್ದು ನಾವು ಬದುಕ್ತಾ ಇರೋದು. ಸೊ ಯಾಕಂದರೆ ಧರ್ಮಕ್ಕೆ ಕೊನೆಯಲ್ಲಿ ಎಲ್ಲವೂ ಕೂಡ ಮೃತ್ಯು ಅಂದರೆ ನಾವೇನೋ ಸಾವು ಅಂದ್ಕೊಳ್ತೀವಲ್ಲ, ಧರ್ಮ ಅಂದರೆ ಮೋಕ್ಷ ಅಂತಕ್ಕಂಥದ್ದು. ಯಾವೆಲ್ಲ ಸಮಸ್ಯೆಗಳಿಗೆ ನಮಗೆ ಮೋಕ್ಷ ಸಿಗುತ್ತೋ ಅದಕ್ಕೆ ಧರ್ಮ ಅಂತ ಕರಿತೀವಿ. ಧರ್ಮದ ಅಧೀನದಲ್ಲಿ ನಾವಿದ್ದಾಗ ಪ್ರತಿಯೊಂದು ಸಮಸ್ಯೆಯೂ ಕೂಡ ನಮಗೆ ಮೋಕ್ಷವನ್ನು ಕಾಣ್ತಕ್ಕಂಥ ಅವಕಾಶಗಳಿರುತ್ತೆ. ಅಧರ್ಮದಲ್ಲಿದ್ದಾಗ ಏನಾಗುತ್ತೆ, ಏನಂದರೆ ಅಂಬಲ ಅಂತಕ್ಕಂಥದ್ದು, ಆಸೆ ಅಪೇಕ್ಷೆ ಉತ್ಪೇಕ್ಷೆಗಳು ಅಂತಕ್ಕಂಥದ್ದು, ಉತ್ಪ್ರೇಕ್ಷೆಯುತವಾಗಿ ಬದುಕ್ತಾ ಇರ್ತಕ್ಕಂಥದ್ದು ನಾವೆಲ್ಲ. ಇದಕ್ಕೆ ಕಾಲಪುರುಷ, ಅದಕ್ಕೆ ನಾವೇನು ಹೇಳ್ತೀವಿ, ಕಾಲಪುರುಷ ಒಂಟಿ ಕಾಲಲ್ಲಿದ್ದಾನೆ ಅಂತ. ಅಂದರೆ ಒಂಟಿ ಅಂದರೆ ಇವಾಗ ಯಾಕೆಂದರೆ ಒಂದು ಚಪ್ಪಾಳೆ ತಟ್ಟಬೇಕಾದ್ರೆ ಎರಡು ಕೈಗಳ ಸಂಯೋಜನೆ ಆದರೆ ಮಾತ್ರ ಚಪ್ಪಾಳಿಯ ಒಂದು ಶಬ್ದ ಬರ್ತಕ್ಕಂಥದ್ದಾಗುತ್ತೆ. ಒಂದೇ ಕೈಯಲ್ಲಿ ನೀವು ಹೇಗೆ ಬೇಕಾದರೂ ಬೀಸಣಿಗೆ ಆಗುತ್ತೆ ಅಷ್ಟೇ. ಹಾಗಾಗಿ ಕಲಿಪುರುಷ ಅಂತಕ್ಕಂಥವನು ಇವತ್ತಿನ ಕಾಲಮಾನದಲ್ಲಿ, ಇವತ್ತಿನ ಕಲಿಯುಗದಲ್ಲಿ ನಿಜವಾಗಲೂ ಕೂಡ ಕಲಿಪುರುಷ ಯಾರಾದರೂ ಇದ್ದರೆ ಅದು ಶನೈಶ್ಚರನ ಮಾತ್ರ. ಆ ಶನೈಶ್ಚರ ಅಂತಕ್ಕಂಥದ್ದು ಯಾಕೆಂದರೆ ಕಾಲಕಾಲಾಯ ವಿದ್ಮಹೇ ಕಾಲಾತೀತಾಯ ಧೀಮಹೇ ತನ್ನೋ ಕಾಲಭೈರವ ಪ್ರಚೋದಯಾತ್ ಅಂತೀವಿ. ಯಾಕಂದರೆ ಶನಿ ಅಂತಕ್ಕಂಥವನೇ ಕಾಲಭೈರವನ ಸ್ವರೂಪ. ಹೇಗೆ ಕಾಲ ಅಂತಕ್ಕಂಥದ್ದು ಕತ್ತಲು, ಆ ಕಾಲವನ್ನು ನಾವು ಕತ್ತಲಲ್ಲಿ, ಯಾಕೆಂದರೆ ಜ್ಞಾನ ಅಂತಕ್ಕಂಥದ್ದು ನಮ್ಮನ್ನು ಸರ್ವತಾ ನಮ್ಮಲ್ಲಿ ಇದ್ದಾಗಿಯೂ ಕೂಡ ನಾವು ಅಜ್ಞಾನ ಅಂತಕ್ಕಂಥ ಅಸೂಯೆ ಅಂತಕ್ಕಂಥ ಕೆಲವೊಂದು, ಯಾಕೆಂದರೆ ಮನುಷ್ಯನಲ್ಲಿ ಷಡ್ವರ್ಗಗಳು ಅಂತಿರುತ್ತೆ, ಆದರೆ ಕಾಲಪುರುಷನಿಗೆ 8 ವರ್ಗಗಳಿದ್ದಾವಂತೆ. ಯಾವ 8 ವರ್ಗಗಳಂದರೆ, ಮೊದಲನೇದಾಗಿ ವ್ಯಾಮೋಹ ಅಂತಕ್ಕಂಥದ್ದು ಬರುತ್ತೆ. ಇದು ಕಾಲಪುರುಷನ ಮೊದಲನೇ ಅಂಗ. 8 ಅಂಗಗಳು ಅಂತ ನಾವು ಏನು ಕರಿತೀವೋ ದೇಹದಲ್ಲಿ, ಹಾಗೆ ಕಾಲಪುರುಷನಲ್ಲೂ ಕೂಡ 8 ಅಂಗಗಳಿದ್ದಾವಂತೆ. ಮೊದಲನೇದಾಗಿ ವ್ಯಾಮೋಹ. ವ್ಯಾಮೋಹ ಅಂದರೆ ಜೂಜು ಅಂತಕ್ಕಂಥದ್ದು. ಯಾಕಂದರೆ ಒಬ್ಬ ವ್ಯಕ್ತಿ ಮೇಲೆ ನಾವು ವ್ಯಾಮೋಹ ಇಟ್ಕೊಳ್ತಕ್ಕಂಥದ್ದು, ಜೂಜಿನ ಮೇಲೆ ವ್ಯಾಮೋಹ ಇಟ್ಕೊಳ್ತಕ್ಕಂಥದ್ದು ಯಾಕಂದರೆ ವ್ಯಾಮೋಹ ಅಂತಕ್ಕಂಥದ್ದು ಎಲ್ಲಿ ಪ್ರಾರಂಭ ಆಗುತ್ತೋ ಕಲಿಪುರುಷ ಪ್ರವೇಶ ಮಾಡ್ತಾನಂತೆ. ಯಾಕಂದರೆ ಕಲಿಯುಗವನ್ನು ಆಳ್ತಾ ಇರತಕ್ಕಂಥದ್ದು ಧರ್ಮಾಧಿಪತಿಯಾಗಿರ್ತಕ್ಕಂಥ ಶನಿ. ಯಾವಾಗ ನಾವು ಜೂಜು ಅಂತಕ್ಕಂಥ ಪದದಿಂದ ಪ್ರಾರಂಭ ಮಾಡ್ತೀವೋ ಅಲ್ಲೇನಾಗುತ್ತೆ, ಜೂಜಾಡಬೇಕಾದ್ರೆ ಅವನ ಅಸತ್ಯವನ್ನು ನುಡಿತಾನೆ, ಸತ್ಯವನ್ನು ಬಿಟ್ಬಿಡ್ತಾನೆ ಅಲ್ಲಿ. ಯಾಕಂದರೆ ಅವನಲ್ಲಿದ್ದಂಥ ನಿಜವಾದ ಬದುಕಿನ ಏನು ಧಾವಂತ ಏನಿದೆಯೋ, ಬದುಕಿನ ಒಂದು ವಿಶೇಷತೆ ಏನಿದೆಯೋ ಅದನ್ನು ಮರಿತಾನೆ. ಸುಳ್ಳು ಅಂದರೆ ಏನು, ಇನ್ನೊಬ್ರಿಗೆ ಮೋಸ ಮಾಡ್ತಕ್ಕಂಥದ್ದು, ಅಥವಾ ಅವನಿಗೆ ಬೇಕಾದದ್ದನ್ನು ಪಡ್ಕೊಳ್ಳುವ ಸಲುವಾಗಿಯೋ ಅವನೇನು ಮಾಡ್ತಾನೆ, ಎರಡನೇ ವಿಚಾರದಲ್ಲಿ ಸುಳ್ಳನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಎಲ್ಲಿ ಸುಳ್ಳು ಬರುತ್ತೋ ಅಲ್ಲಿ ದ್ವೇಷ ಆಯಿತು, ದ್ವೇಷ ಖಂಡಿತ ಬಂದೇ ಬರುತ್ತೆ. ಸುಳ್ಳು ಹೇಳಿ ದ್ವೇಷ ಮಾಡ್ತಕ್ಕಂಥದ್ದು. ಈಗ ಯಾರೋ ಒಬ್ಬರನ್ನ ನಾನು ಮೋಸ ಮಾಡಬೇಕಂತೇಳಿ ದ್ವೇಷ ಮೊದಲು ಉಟ್ಕೊಳ್ಳುತ್ತೆ. ಅರಿಷಡ್ವರ್ಗಗಳು ಅಂತ, ಕಾಮಕ್ರೋಧ ಲೋಭ ಮದ ಮತ್ಸರ ಅಂತಕ್ಕಂಥದ್ದು ನಮಗೆ ಅರಿಷಡ್ವರ್ಗಗಳು. ಆದರೆ ಕಾಲಪುರುಷನ ಪ್ರಭಾವದಿಂದ ಎರಡು ಗುಣಗಳನ್ನು ನಾವು ಸೇರಿಸ್ಕೊಳ್ತೀವಂತೆ. ಹಾಗಾಗಿ ಆ ಅಸತ್ಯ, ಜೂಜು, ಅಸತ್ಯ, ಅಹಿಂಸೆನೂ ಕೂಡ ನಮಗೆ, ಯಾಕಂದರೆ ನಮ್ಮದು ಧರ್ಮ ಹಿಂಸೆ ಮಾಡ್ತಕ್ಕಂಥದ್ದು ನಮ್ಮ ಹಿಂಸೆ ಅಂತಕ್ಕಂಥದ್ದು ನಮ್ಮ ಧರ್ಮ ಅಲ್ಲ. ಹಿಂಸೆ ಮಾಡ್ತಕ್ಕಂಥ ಸ್ವಭಾವನ ನಾವು ಬೆಳೆಸ್ಕೊಳ್ತೀವಿ. ಯಾವಾಗ ಅಹಿಂಸೆಯನ್ನು ನಾವು ದೂರ ಇಟ್ಟು ಹಿಂಸೆನ ನಾವು ಮನಸ್ಸಿನಲ್ಲಿ ಇಟ್ಕೊಳ್ತೀವೋ ಅಲ್ಲೂ ಕೂಡ ಒಂದು ಪ್ರಾರಂಭ ಆಗುತ್ತೆ. ಹಿಂಸೆ ಆದಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ, ದ್ವೇಷ ಬೆಳೆಸ್ಕೊಳ್ತೀವಿ. ಅವನನ್ನು ಹೇಗಾದರೂ ಮಾಡಿ ದ್ವೇಷ ಬೆಳೆಸ್ಕೊಂಡು ಹಿಂಸೆ ಪಡಿಸ್ಬೇಕು ಅಂತಕ್ಕಂಥದ್ದು. ಮೋಸ, ವಂಚನೆ, ನಿಂದನೆ, ಅಪವಾದ, ಇದೆಲ್ಲ ಕೂಡ ಕಾಲಪುರುಷನ ಸ್ವರೂಪದಲ್ಲಿರ್ತಕ್ಕಂಥದ್ದಂತೆ. ಇದು ಯಾರು ಅಂದರೆ, ಒಂದು ಕಾಲ ಅಂತಕ್ಕಂಥದ್ದು ನಮ್ಮ ಹಿಂದೆ ಇದ್ದು ನಮ್ಮನ್ನು ಮೋಟಿ ಮಾಡ್ತಾ ಇರ್ತಕ್ಕಂಥದ್ದೇ. ಯಾಕಂದರೆ ಮೊದಲನೇದಾಗ ಅವ್ನಿಗೆ ಹುಟ್ಟೋದು ಎಲ್ಲಿಂದ ಪ್ರಭಾವ ಬೀರುತ್ತೆ ಅಂದರೆ, ಒಂದು ವ್ಯಾಮೋಹ ಅಥವಾ ಆಸೆಯಿಂದ ಹುಟ್ಟುತ್ತಂತೆ. ಈ ಆಸೆ ಮನುಷ್ಯನಿಗೆ ಯಾವಾಗ ಬರುತ್ತೋ ನಾವು ಅದನ್ನೇ ಹೇಳಿದ್ದು, ಆಸೆಯೇ ದುಃಖಕ್ಕೆ ಮೂಲ ಅಂತೇಳಿ. ಯಾಕಂದರೆ ನಮ್ಮ ಪೂರ್ವಜರು ನಮ್ಮನ್ನೆಲ್ಲವನ್ನು ಕೂಡ ಎಚ್ಚರಿಸುವಂಥ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನಾವು ದೇವಸ್ಥಾನಕ್ಕೆ ಹೋದಾಗ ಗಂಟೆ ಬಾರಿಸುವ ಮುಖಾಂತರ ದೇವರನ್ನು ಎಚ್ಚರಿಸ್ತೀವಿ. ಅಂದರೆ ನಮ್ಮ ಮನಸ್ಸನ್ನು ಜಾಗೃತಗೊಳಿಸ್ತಕ್ಕಂಥದ್ದು ಅಂತ. ಹಾಗೆ ಆ ಜಾಗೃತಗೊಳಿಸದೇ ಇದ್ದಾಗ ನಾವೇನು ಮಾಡ್ತೀವಿ, ಖಂಡಿತ ನಮ್ಮ ಮೇಲೆ ಇರ್ತಕ್ಕಂಥ ಎಲ್ಲ ಅಪವಾದಗಳಿಗೂ ಕೂಡ ಕೊನೆಗೆ ನಾವು ಅದಕ್ಕೆ ಪ್ರಾಯಶ್ಚಿತ್ತ ಪಡಬೇಕಾದಂಥ ಅನಿವಾರ್ಯತೆಗಳು ಬಂದೇ ಬರುತ್ತೆ. ಹಾಗಾಗಿ ಈ ಕಾಲಪುರುಷನನ್ನು ನಾವು ಹೇಗೆ ಕಾಲಪುರುಷನ ಅಧೀನದಲ್ಲಿ ನಾವು ಬದುಕಬೇಕು ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣ. ಓಕೆ ಗುರುಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಹಲೋ, ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡಿದ್ದೀರಾ? ದಾವಣಗೆರೆಯಿಂದ ಮೇಡಮ್. ಹೌದಾ, 1ರಿಂದ 30 ಒಂದು ಸಂಖ್ಯೆ ಹೇಳ್ಬೋದಾ? ಹಲೋ.
22 ಓಕೆ, ನಿಮ್ಮ ಪ್ರಶ್ನೆ ಗುರೂಜಿ ಇದ್ದಾರೆ, ಕೇಳಿ ಸರ್. ನಮಸ್ಕಾರ, ನಮಸ್ಕಾರ. ಹೇಗಿದ್ದೀರಾ? ನಮಸ್ಕಾರ, ಹೇಗಿದ್ದೀರಾ? ನೀವ್ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ಏನು ನಿಮ್ಮ ಪ್ರಶ್ನೆ? ಕಮ್ಮಿ ಆಗುತ್ತೆ ಮೇಲೆ ಏನಂದ್ರಿ? ಆರೋಗ್ಯ ಹೆಚ್ಚು ಕಮ್ಮಿ ಆಗುತ್ತೆ, ಆರ್ಥಿಕ ಪರಿಸ್ಥಿತಿ. ಈ ಆರೋಗ್ಯ ಆರ್ಥಿಕ ಪರಿಸ್ಥಿತಿ ಮನುಷ್ಯನನ್ನು ನಿರಂತರವಾಗಿ ಬೆಂಬಿಡದೆ ಕಾಡ್ತಾನೇ ಇರುತ್ತೆ. ಯಾಕಂದರೆ ಅದಕ್ಕೆ ಸಂಚಿತ ಕರ್ಮ ಅಂತೇಳಿ, ಈ ಸಂಚಿತ ಕರ್ಮಗಳನ್ನು ವಿಮೋಚನೆ ಮಾಡಿಕೊಳ್ಳುವ ಸಲುವಾಗಿ ನಾವು, ಯಾಕೆಂದರೆ ಕೆಲವು ಜ್ಞಾನದಿಂದ ಅಜ್ಞಾನದಿಂದ ಇನ್ನೊಬ್ಬರ ಪ್ರೇರಣೆಯಿಂದ ಒಂದಷ್ಟು ತಪ್ಪುಗಳನ್ನು ಮಾಡಿರ್ತೀವಿ. ಕಲಿಯುಗ ಅಂತಕ್ಕಂಥದ್ದು ಒಂಟಿಪಾದದಲ್ಲಿರ್ತಕ್ಕಂಥದ್ದಾಗಿದೆ. ಹಾಗಾಗಿ ಈ ಒಂಟಿಪಾದದ ಮೇಲೆ ನಾವು ಪ್ರಯಾಣವನ್ನು ಮಾಡುವಾಗ ಅತಂತ್ರ ಸ್ಥಿತಿ ಅಂತಕ್ಕಂಥದ್ದು ನಮಗೆ ನಿರಂತರವಾಗಿ ಅದು ಆ ಬದುಕಿನೊಟ್ಟಿಗೆ ನಮ್ಮ ಜೊತೆಲಿ ಇರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಆರ್ಥಿಕ ಪರಿಸ್ಥಿತಿ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಮೇಲೂ ಕೂಡ ಪ್ರಭಾವವನ್ನು ಬೀರ್ತಾ ಇರತಕ್ಕಂಥದ್ದಾಗುತ್ತೆ. ನೀವೇನು ಮಾಡಿ ಅಂದರೆ ನಿಮ್ಮ ಆರೋಗ್ಯ ಆರ್ಥಿಕ ಪರಿಸ್ಥಿತಿ ಇದೆಲ್ಲದಕ್ಕೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಮಂತ್ರವನ್ನು ಇದರೆಲ್ಲದರಿಂದಲೂ ಕೂಡ ಮುಕ್ತಿಯನ್ನು ಹೊಂದುವ ಸಲುವಾಗಿ ಒಂದು ಮಂತ್ರವನ್ನು ಹೇಳ್ತೇನೆ ಕೊನೆಯದಾಗಿ. ಆ ಮಂತ್ರವನ್ನು ಬರೆದಿಟ್ಕೊಳ್ಳಿ, ಖಂಡಿತ ನೀವು ಅದನ್ನು ಪ್ರಯತ್ನ ಪಡಿ, ಖಂಡಿತ ಶುಭವಾಗುತ್ತೆ. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಈಗ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ಅಂಜನಪ್ಪ ಅಂತ. ನಮಸ್ತೆ ಸರ್. ಹಲೋ ಅಂಜನಪ್ಪ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಲ್ಲಿಂದ ಕರೆ ಮಾಡಿದ್ದೀರಾ? ಓಕೆ, ತಮ್ಮ ಪ್ರಶ್ನೆ ಏನಿತ್ತು? ಪ್ರಶ್ನೆ ತಮ್ಮ ಪ್ರಶ್ನೆ ಏನಿತ್ತು ಅಂತ? ಓಕೆ, 30 ಒಂದು ಸಂಖ್ಯೆ ಹೇಳ್ಬಿಟ್ಟು ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ಗುರುಜಿ. ಹೇಗಿದ್ದೀರಾ? ಏನಿಲ್ಲ ಗುರುಜಿ, ಇನ್ನೊಂದು ಕೊಡ್ತೀವಿ ಅಂತ ನಮ್ದಾಗ ಕೊಡ್ತಾರೆ ಇಲ್ಲ ಅಂತ ಗುರುಜಿ. ನೀವು ಸೂಚನೆ ಮಾಡಿರ್ತಕ್ಕಂಥ ಸಂಖ್ಯೆಗೆ ಅನುಗುಣವಾಗಿ ಯೋಚನೆ ಮಾಡಿದಾಗ ಸ್ವಲ್ಪ ಬರುತ್ತೆ, ಸ್ವಲ್ಪ ಸಮಯ ಹಿಡಿಯುತ್ತೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಆದರೂ ಚಿಂತೆ ಮಾಡುವ ಅಗತ್ಯ ಇಲ್ಲ. ನೀವೊಂದು ಕೆಲಸ ಮಾಡಿ, ಆಂಜನೇಯನ ಸನ್ನಿಧಾನದಲ್ಲಿ ಏನು ನಿಮ್ಮ ಮನಸ್ಸಿನ ಸಂಕಲ್ಪ ಇದೆಯೋ ಈ ಸಂಕಲ್ಪವನ್ನು ಒಂದೊಮ್ಮೆ ಬುಧವಾರದ ದಿವಸ, ಯಾಕಂದರೆ ವ್ಯವಹಾರ ವ್ಯಾಪಾರಾದಿಗಳಿಗೆ ಕಾರಣೀಭೂತನಾಗಿರ್ತಕ್ಕಂಥವನು ಬುಧನಾದುದರಿಂದ ಬುಧವಾರದ ದಿವಸ ಆಂಜನೇಯನ ಸನ್ನಿಧಾನಕ್ಕೆ ಸಾಯಂಕಾಲ ಸಮಯದಲ್ಲಿ ಹೋಗಿ 2 ಎಳ್ಳೆಣ್ಣೆ ದೀಪವನ್ನು ಹಚ್ಚಿಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿ, ವೀಳ್ಯದೆಲೆ ಹಾರವನ್ನು ನಾನು ಮಾಡಿಕೊಡ್ತೇನಪ್ಪ ನಿನಗೆ, ಯಾಕಂದರೆ ಈ ಲೆಕ್ಕಾಚಾರದಲ್ಲಿ ನನಗೆ ತಪ್ಪಾಗಿದೆ, ಲೆಕ್ಕಾಚಾರದಲ್ಲಿ ನನಗೆ ಅನುಕೂಲಕರವಾಗಿರತಕ್ಕಂಥ ವಾತಾವರಣವನ್ನು ತಂದುಕೊಡು ಅಂತೇಳಿ ಆಂಜನೇಯನಲ್ಲಿ ಪ್ರಾರ್ಥನೆ ಮಾಡಿ 24 ಪ್ರದಕ್ಷಿಣೆ, ಆಂಜನೇಯನ ಸನ್ನಿಧಾನದಲ್ಲಿ 24 ಪ್ರದಕ್ಷಿಣೆ ಪ್ರತಿ ಬುಧವಾರ ನಿಯಮಿತವಾಗಿ ಮಾಡ್ತಾ ಬನ್ನಿ, ಖಂಡಿತ ಶುಭವಾಗುತ್ತೆ. ಜೊತೆಗೆ ಓಂ ನಮೋ ಆಂಜನೇಯಾಯ ಮಹಾಬಲಾಯ ಹನುಮತೆ ನಮಃ ಅಂತೇಳಿ ಆಂಜನೇಯನನ್ನು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ನಿಮ್ಮ ಸಮಸ್ಯೆ ಪರಿಹಾರ ಆಗ್ತಕ್ಕಂಥದ್ದಾಗುತ್ತೆ. ಶುಭವಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಗುರೂಜಿ ಜೊತೆ ಮಾತನಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಗುರೂಜಿ ಜೊತೆ ಮಾತನಾಡಬಹುದು. ಜೊತೆಗೆ ಆದಷ್ಟು ನೆಟ್ವರ್ಕ್ ಇರುವಂತಹ ಸ್ಥಳದಲ್ಲಿ ನಿಂತ್ಕೊಳ್ಳಿ, ಟಿವಿ ವಾಲ್ಯೂಮನ್ನು ಕಡಿಮೆ ಮಾಡಿ, ಅದರ ಜೊತೆಗೆ ನೀವು ಕೂಡ ಗುರೂಜಿಯನ್ನು ನೇರವಾಗಿ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೂಡ ಕಂಡುಕೊಳ್ಬಹುದು. ಗುರೂಜಿ, ನಾವಾಗಲೇ ಕಾಲಪುರುಷ ಅಂದರೆ ಯಾರು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಈಗಿನ ಕಾಲದಲ್ಲೂ ಕೂಡ ಕಾಲಪುರುಷ ಇದ್ದಾನ ಅಂದರೆ ಈ ಕಲಿಯುಗದಲ್ಲೂ ಕೂಡ ಕಾಲಪುರುಷ ಇದ್ದಾನೆ? ಖಂಡಿತ ಇದ್ದಾನೆ. ಎಲ್ಲಿದ್ದಾನೆ ಗೊತ್ತಾ? ಅಹಂಕಾರದಲ್ಲಿದ್ದಾನೆ. ನಮ್ಮಲ್ಲಿರ್ತಕ್ಕಂಥ ಅಹಂಕಾರ ಅಂತಕ್ಕಂಥದ್ದೇನಿದೆಯೋ ಈ ಅಹಂಕಾರ, ಯಾಕೆಂದರೆ ನಮ್ಮ ದೇಹ ಒಂದು ಸಮಯದ ತನಕ ಒಂದು ನಿಶ್ಚಿತವಾಗಿರ್ತಕ್ಕಂಥ ಆಕಾರವನ್ನು ಅಥವಾ ನಿಶ್ಚಿತವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ತುಂಬಿರುತ್ತೆ. ದೇಹದಲ್ಲಿ ಯಾವಾಗ ನಮಗೆ ನಿಶಕ್ತತೆ ಅಂತಕ್ಕಂಥದ್ದು ಬರುತ್ತೋ ಅಲ್ಲಿಂದ ಕಲಿಪುರುಷ ಪ್ರಾರಂಭ ಮಾಡ್ತಾನಂತೆ. ಯಾಕಂದರೆ ಅಲ್ಲಿ ಕಲಿಪುರುಷ ಯಾವಾಗ ನಾವು ಈಗ ಒಂದು ಶಿಕ್ಷೆ ಕಾರಾಗೃಹ ಅಂತ ನಾವು ಕರಿತೀವಿ, ಕಾರಾಗೃಹ ವಾಸ ಅಂತ ಕರಿತೀವಲ್ವಾ. ಆ ಕಾರಾಗೃಹ ವಾಸ ಯಾಕೆ ಬರುತ್ತೆ? ನಮ್ಮ ಅಹಂಕಾರದಿಂದ ಕಾರಾಗೃಹ ವಾಸ ಬರುತ್ತಂತೆ. ಯಾವಾಗ ನಾವು ಅಹಂಕಾರಯುಕ್ತರಾಗಿ ನಾವು ಬದುಕಲಿಕ್ಕೆ ನಾವು ಹೆಜ್ಜೆಯನ್ನು ಇಡ್ತೀವೋ ಅಲ್ಲಿ ನಮ್ಮ ಅವನತಿ ಶುರು ಆಗುತ್ತೆ. ಅವನತೆ ಅಂದರೆ ಏನು? ಅಲ್ಲಿ ತನಕ ಸತ್ಕೀರ್ತಿವಂತರಾಗಿ ಭಾಳ ಮಟ್ಟಿಗೆ ವ್ಯವಸ್ಥಿತವಾಗಿ ಪಾಪ ಕಷ್ಟಪಟ್ಟು, ಪ್ರತಿಯೊಬ್ಬರು ಕಷ್ಟಪಡಿದ್ರೆ ಬದುಕಿನಲ್ಲಿ ಮೇಲೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಕಷ್ಟಪಡ್ತಾರೆ, ಕಷ್ಟಪಟ್ಟು ಶ್ರಮಪಟ್ಟು ಬದುಕುವ ಹಂಬಲದಿಂದ ಧಾವಂತದಿಂದ ಏನು ಮಾಡ್ತಾರೆ, ಎಲ್ಲ ಕೆಲಸಗಳನ್ನು ಕಷ್ಟಪಟ್ಟು ಹಗಲು ರಾತ್ರಿ ಕಷ್ಟಪಟ್ಟು ದುಡಿದು ಒಂದು ಹಂತಕ್ಕೆ ಬಂದಾಗ ಅಹಂಕಾರ ಪುರುಷನ ಬಂದಲ್ಲಿ ಆವಾಹನ ಆಗ್ತಾನಂತೆ. ಎಲ್ಲಿ ಅಹಂಕಾರ ಬರುತ್ತೋ ಅಲ್ಲಿಂದ ಶುರುವಾಗುತ್ತೆ. ಓಕೆ ಗುರುಜಿ, ಮಾತನಾಡ್ತಾ ಹೋಗೋಣ. ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡೋಣ. ನಮಸ್ತೆ ಕೀರ್ತನ ಅವರೇ.
ನಮಸ್ತೆ. ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ಬಾಗಲಕೋಟೆ ಮಧು ಅಂತ. ಹೌದಾ, 30ರೊಳಗೆ ಒಂದು ಸಂಖ್ಯೆ ಹೇಳ್ಬೋದಾ? 5 ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ತೆ ಗುರುಜಿ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಏನು ನಿಮ್ಮ ಪ್ರಶ್ನೆ? ಇವಾಗ ಜಾಬ್ ಮಾಡ್ತಿದ್ದೀನಿ ಗುರುಜಿ. ಅದು ಪರ್ಮನೆಂಟ್ ಇಲ್ಲ, ಪ್ರೈವೇಟ್ ಕಂಪ್ನಿದು. ಕಾಂಟ್ರಾಕ್ಟ್ ಅಲ್ಲಿ ಮಾಡ್ತಿರೋದು. ಅದಕ್ಕೆ ಆದ್ರೆ 3 ವರ್ಷ MS ಮಾಡ್ಬೇಕಂತ ತುಂಬಾ ಇದೆ. ಅದೇ ಏನ್ ಮಾಡ್ಲಿ ಅಂತ, ಯಾವ್ದು ಮಾಡ್ಲಿ ಚೆನ್ನಾಗಿರುತ್ತೆ ಅಂತ. 9ರೊಳಗಡೆ ಒಂದು ಸಂಖ್ಯೆ ಹೇಳಿ. 5 ಹೇಳಿದ್ದು. 1 ಗುರುಜಿ. 1. ನೋಡಿಮ್ಮ, ನೀವು ಇರ್ತಕ್ಕಂಥದ್ರಲ್ಲಿ ನೀವು ಮುಂದೆ ಏನಾದರೂ ಮಾಡಬೇಕು ಅಂತಕ್ಕಂಥ ಏನು ನಿಮ್ಮ ಮನಸ್ಸಿನಲ್ಲಿ ಆಲೋಚನೆ ಇದೆಯೋ ಅದರೊಟ್ಟಿಗೆ ನೀವು ಸ್ವಲ್ಪ ಪ್ರಯತ್ನ ಪಡ್ತಕ್ಕಂಥದ್ದು ಶುಭ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ನೀವಿಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾಕಂದರೆ ಏನೋ ಒಂದು ಮಾಡಬೇಕು ಅಂತ ನಿಮ್ಮ ಅಪೇಕ್ಷೆ ಇದೆ. ಆ ಅಪೇಕ್ಷೆದೊಳಗೆ ನಿಮ್ಮ ಮನಸ್ಸನ್ನು ಆಲೋಚಿಸುವುದು ತುಂಬ ಸೂಕ್ತ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗಾಗಿ ನೀವು ಏನೋ ವಿದ್ಯಾಭ್ಯಾಸದಲ್ಲಿ ಮುಂದುವರಿಬೇಕು ಅಂತಕ್ಕಂಥ ಮನಸ್ಥಿತಿ ಇದೆಯೋ ಅದನ್ನು ಮಾಡಿ, ಶುಭವಾಗುತ್ತೆ. ಓಕೆ, ಧನ್ಯವಾದ ಕೀರ್ತನ, ಕರೆ ಮಾಡಿದ್ದಕ್ಕಾಗಿ. ಈಗ ನೇತ್ರ ಅಂತ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ ನೇತ್ರ ಅವರೇ. ಓಕೆ, ಕರೆ ಕಟ್ಟಾಗಿದೆ ಗುರೂಜಿ. ನಾವಾಗಲೇ ಮಾತನಾಡ್ತಿದ್ವಿ ಅಂದರೆ ಕಾಲಪುರುಷ ಅಂದರೆ ಯಾರು, ಜೊತೆಗೆ ಈಗಿನ ಕಾಲದಲ್ಲೂ ಇದ್ದಾರಾ ಅಂತ. ಕಾಲಪುರುಷ ಶಾಪದಿಂದ ನಮಗೆ ಆಗುವಂತಹ ದುಷ್ಪರಿಣಾಮಗಳೇನು? ಇಲ್ಲಿ ಕಾಲಪುರುಷ ಅಂತಕ್ಕಂಥವನು ಮೊದಲು ನಾವು ಅಹಂಕಾರ ಎಲ್ಲಿ ಬರುತ್ತೋ ಅಲ್ಲಿ ಮನುಷ್ಯನಿಗೆ ದ್ವೇಷ ಬಂದ್ಬಿಡುತ್ತೆ. ಹೌದು, ದ್ವೇಷ ಅಂತಕ್ಕಂಥದ್ದು ಅವನನ್ನು ಯಾವ ನೀಚ ಸ್ಥಿತಿಗೆ ಕೂಡ ಕರ್ಕೊಂಡು ಹೋಗುವಂಥ ಎಲ್ಲ ವ್ಯವಸ್ಥೆ ಇರ್ತಕ್ಕಂಥದ್ದಾಗುತ್ತೆ. ಮೊದಲನೇದಾಗಿ ನೀವು ಸಂಪಾದನೆ ಮಾಡುವಂತಹ ವ್ಯವಸ್ಥೆನ ಸುಭದ್ರವಾಗಿ ಇಟ್ಕೊಂಡು ಅಹಂಕಾರ ಅಂತಕ್ಕಂಥದ್ದನ್ನು ಯಾವಾಗಲೂ ಕೂಡ ಅಹಂಕಾರ ಅಂತಕ್ಕಂಥದ್ದು ನಮ್ಮ ಧೂಳಿನ ಕಣದಲ್ಲಿರಬೇಕಂತೆ, ನೆತ್ತಿಯ ತಿಲಕವಾಗಬಾರ್ದಂತೆ. ಯಾವಾಗ ಮನುಷ್ಯನಿಗೆ ನೆತ್ತಿಯ ತಿಲಕ ಅಹಂಕಾರ ಆಗುತ್ತೋ ಅಲ್ಲಿಂದ ಅವನ ಅವನತಿ ಪ್ರಾರಂಭ ಆಗುತ್ತೆ. ನಾವೀಗ ಮಹಾಪುರುಷರನ್ನು ಯುಗ ಯುಗಗಳಿಂದ ನೋಡ್ಕೊಂಡು ಬಂದಿದ್ದೇವೆ. ಯಾಕಂದರೆ ನಮ್ಮ ಬದುಕಿನಲ್ಲಿ ಅದೆಷ್ಟೋ ಉದಾಹರಣೆಗಳು ನಮ್ಮ ಹಿರಿಯರು ನಮಗೆ ತಿಳಿಸಿರ್ತಕ್ಕಂಥ ಎಕ್ಸಾಂಪಲ್ಸ್ ಇದ್ದಾವೆ. ಹಾಗಾಗಿ ಮನುಷ್ಯ ಯಾವತ್ತೂ ಕೂಡ ಅಹಂಕಾರಯುಕ್ತನಾಗಿ ಏನೋ ಒಂದೀಗ ನಾನು ಯಾವುದೋ ಒಂದು ಅಚೀವ್ ಮಾಡಿದೆ ಅಹಂಕಾರ ಬರುತ್ತೆ, ಏನೋ ಒಂದು ಸಂಪಾದನೆ ಮಾಡಿದೆ ಅಹಂಕಾರ ಬರುತ್ತೆ, ಒಂದು ಕಾರ್ ತಗೊಂಡೆ ಅಹಂಕಾರ ಬರುತ್ತೆ, ಮನೆ ಕಟ್ಟಿಸ್ದೆ ಅಹಂಕಾರ ಬರುತ್ತೆ. ಮನುಷ್ಯನನ್ನು ನಿರಂತರವಾಗಿ ಒಂದು ಉಸಿರಿನ ಹಾಗೆ ಅವನ ಭಾವನೆಗಳ ಜೊತೆಗೆ ಯಾವಾಗಲೂ ಕೂಡ ಅಹಂಕಾರ ಬಂದಾಗ ಏನಾಗುತ್ತೆ, ನಾವು ಸಂಬಂಧಗಳಿಂದ ದೂರ ಬೆರಿತೀವಿ. ಒಬ್ಬ ತಂದೆ ತಾಯಿ ಪಾಪ ಇಡೀ ಜೀವಿತಾವಧಿಯಲ್ಲಿ ಒಂದು ಮಕ್ಕಳನ್ನು ಓದಿಸ್ಬೇಕು ಅಂತೇಳಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರ್ತಾರೆ. ಕೊನೆಗೆ ಅವನು ಫಾರಿನ್ಗೆ ಹೋಗಿ MS ಮಾಡಬೇಕು ಅಂತೇಳಿ ಹೇಳ್ತಾನೆ. ಇದ್ದು ಬಂದ ಮನೇನೋ ಅಥವಾ ಯಾರ ಪಾಪ ಜೀವಿತಾವಧಿಯಲ್ಲಿ ಸಂಪೂರ್ಣವಾಗಿ ಕೆಲಸ ಮಾಡಿ ಬಂದಂಥ ಪೆನ್ಷನ್ ದುಡ್ಡು ಅದು ಇದೆಲ್ಲವನ್ನು ಸೇರಿಸಿ ಮಗ MS ಮಾಡಲಿ ಅಂತೇಳಿ ಮಗನನ್ನು ಫಾರಿನ್ಗೆ ಕಳಿಸ್ತಾರೆ. ಫಾರಿನ್ಗೆ ಕಳಿಸಿದಾಗ ಏನಾಗುತ್ತೆ, ಮಗ ಮೊದಲನೇ ಕೆಲಸ ಏನು ಮಾಡ್ತಾನಂದರೆ ಮತ್ತೆ ಪುನಃ ವಾಪಸ್ ಬರೋದನ್ನು ಅವಾಯ್ಡ್ ಮಾಡ್ತಾನೆ. ಇಲ್ಲಿ ಇವರಿನ್ನ ಚಿಕ್ಕ ಮನೆಯಲ್ಲೇ ಇರ್ತಾರೆ. ಇದ್ದಂಥ ಗೋಪುರದನ್ನು ತಮ್ಮ ಆಸೆ ಗೋಪುರ ಅಂತಕ್ಕಂಥ ಮಗನ ಮೇಲೆ ಎಲ್ಲವನ್ನು ಸುರಿದು ಬಿಟ್ಟಿರ್ತಾರೆ. ಕೊನೆಯದಾಗಿ ತಂದೆ ತಾಯಿಗಳು ಏನು ಮಾಡ್ತಾರೆ, ಇಲ್ಲಿ ಪಾಪ ಅವ್ರಿಗೆ ಅಲ್ಲಿಗೂ ಕೂಡ ಅವ್ರಿಗೇನು ಅಪೇಕ್ಷೆಗಳಿರಲ್ಲ. ಯಾವ ತಂದೆ ತಾಯಿಗಳಲ್ಲೂ ಕೂಡ ಮಕ್ಕಳ ಮೇಲೆ ಅಪೇಕ್ಷೆ ಅವ್ರಿಗೆ ಖಂಡಿತ ಇರಲ್ಲ. ಯಾಕಂದರೆ ಜವಾಬ್ದಾರಿ ಅಂತ ಮಾಡ್ತಕ್ಕಂಥವ್ರು ಆಗ್ತಾರೆ. ಅದೇ ಮಕ್ಕಳು ಏನು ಮಾಡ್ತಾರೆ, ತಂದೆ ತಾಯಿಗಳನ್ನು ಜವಾಬ್ದಾರಿ ಅಂತ ನೋಡ್ಕೊಳ್ಳಲ್ಲ. ಯಾಕೆ ನೋಡ್ಕೊಳ್ಳಲ್ಲ? ಅವ್ರು MS ಅಲ್ಲಿ ಮಾಡ್ತಾನೆ, ದೊಡ್ಡ ಮನೆ ತೊಗೊಂಡಿರ್ತಾನೆ, ದೊಡ್ಡ ಕಾರ್ ತೊಗೊಂಡಿರ್ತಾನೆ, ಎಲ್ಲ ಕೂಡ ಮಕ್ಕಳಿಗೆ ಕೊನೆಯದಾಗಿ ಏನಾಗ್ಬಿಡುತ್ತೆ ಅಂದರೆ ಅಷ್ಟೆಲ್ಲ ತಂದೆ ತಾಯಿಗಳು ಮಕ್ಕಳಿಗೆ ಏನೆಲ್ಲ ಪರಿಶ್ರಮ ಹಾಕಿ ಕಷ್ಟಪಟ್ಟು ತಮ್ಮ ಜೀವನವನ್ನು ಮುಡುಪಾಗಿಟ್ಟು ಮಕ್ಕಳನ್ನು ಸಾಕಿದಾಗ ಮಕ್ಕಳು ಎಲ್ಲೋ ಹೋಗಿ ತನ್ನ ತಂದೆ ತಾಯಿಗಳಿಗೆ ನಿಯಮಿತವಾದಂಥ ಒಂದು ಸಂಸ್ಕಾರಯುತವಾಗಿ ಕೂಡ ಮಾಡ್ತಕ್ಕಂಥದ್ದು ಕೂಡ ಇವತ್ತಿನ ದಿವಸ ಇಲ್ಲದೇ ಇರತಕ್ಕಂಥದ್ದು ಕೂಡ ನಮ್ಮ ಇವತ್ತಿನ ಸ್ಥಿತಿ ಆಗಿದೆ. ಅವರು ಅಲ್ಲಿಂದ ಯಾಕಂದರೆ ಮಕ್ಕಳ ತಂದೆ ತಾಯಿಗಳು ಪಾಪ ಇಲ್ಲಿ ಅಕ್ಕಪಕ್ಕದವ್ರ ಮನೆಯವ್ರ ಹತ್ರ ಹೋಗಿ ನೋಡಪ್ಪ ನಮ್ಮ ಮಗ ದೊಡ್ಡ ಕಾರ್ ತೊಗೊಂಡಿದ್ದಾನೆ, ಮನೆ ತೊಗೊಂಡಿದ್ದಾನೆ ಹೀಗೆ ಹೇಳ್ಕೊಳ್ತಾರೆ ಹೊರತು ಪಾಪ ಅವ್ರ ವೇದನೆ ಹೇಳ್ಕೊಳ್ಲಿಕ್ಕೆ ಆಗಲ್ಲ ಅವ್ರಿಗೆ. ಆದರೆ ಪ್ರತಿಯೊಬ್ಬ ತಂದೆ ತಾಯಿಗಳಿಗೂ ಕೂಡ ನೋವು ಇದ್ದೇ ಇರತಕ್ಕಂಥದ್ದು. ಯಾಕೆ ಇಲ್ಲಿ ಅಂದರೆ ಯಾವಾಗ ಮಕ್ಕಳನ್ನು ಬೆಳೆಸಬೇಕು ಅಂತಕ್ಕಂಥ ಅತಿವ್ಯಾಮೋಹ ನಾವು ಬೆಳೆಸ್ಕೊಂಡಾಗ, ಯಾಕಂದರೆ ಅವ್ರಿಗೆ ಬೇಕಾದದ್ದನ್ನು ಬಿಟ್ಬಿಟ್ರವರು ಮಕ್ಕಳಿಗೋಸ್ಕರ ತ್ಯಾಗ ಮಾಡಿದ್ರು. ಆ ತ್ಯಾಗ ಏನಾಗುತ್ತೆ, ಕೊನೆಗೆ ಅವ್ರಿಗೇನಾಯಿತು, ಮುಳುವಾಗುತ್ತೆ. ಈ ಥರ ಸಾಕಷ್ಟು ಉದಾಹರಣೆಗಳು ನಮ್ಮ ಬದುಕಿನಲ್ಲಿ ಇರ್ತಕ್ಕಂಥದ್ದಿದೆ. ಹಾಗಾಗಿ ಕಲಿಪುರುಷ ಅಂತಕ್ಕಂಥವನು ನಮ್ಮನ್ನು ಯಾವಾಗಲೂ ಕೂಡ ಕಾಡ್ತಾನೆ ಇರ್ತಾನೆ. ಓಕೆ ಗುರುಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಚೌಡಮ್ಮ ಅಂತ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ಗುಲ್ಬರ್ಗ ಹತ್ರ. ಹೌದಾ, ಓಕೆ. 30ರೊಳಗೆ ಒಂದು ಸಂಖ್ಯೆ ಹೇಳ್ಬೋದಾ? 28 ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿಮ್ಮ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಮಸ್ಕಾರ ಗುರುಜಿ, ಚೆನ್ನಾಗಿದ್ದೀವಿ. ಹೇಳಿಮ್ಮ, ಏನು ನಿಮ್ಮ ಪ್ರಶ್ನೆ? ಗುರುಗಳೇ, ನಮ್ಮ ಮನೆಗೆ ಒಬ್ರು ಏನಾದ್ರೂ ತೊಂದರೆಯಿಂದ
ಹಾಸ್ಪಿಟ್ಲಿಗೆ ಹೋಗೋದು ಮಲ್ಕೋದು. ಈಗ ನಮ್ಮ ತಾಯಿಗೆ ಹಂಗೆ ಆಗಿದೆ. ಹ್ಞೂ ಒಬ್ರು ಬಿಡೋಣ ಒಬ್ರು ಮನ್ಯಾಗ ಕಾಡಾಟ. ಹ್ಞೂ ಅಂದರೆ ಏನ್ ಮಾಡೋದು? ಕುಟುಂಬಕ್ಕೆ ಗುರುಶಾಪ ಬಂದಿದೆಯಮ್ಮ. ಹಾ. ಯಾವುದಾದ್ರೂ ಗದ್ದಿಗೆಗೆ ನಡ್ಕೊಳ್ತಾ ಇದ್ರಾ ನೀವು? ಗುರುಗಳ ಸನ್ನಿಧಾನಕ್ಕೆ ಹೋಗಿ ಬರ್ತಿದ್ರಾ? ಇಲ್ಲೇ ನಮ್ಮೂರಾಗ ಮಾಡೀವ್ರಿ. ನಿಮಗೆ ಸಂಪೂರ್ಣವಾಗಿ ಗುರುಶಾಪ ಆವರಿಸ್ಕೊಂಡಿದೆ. ಹಾಗಾಗಿ ಗುರುಗಳ ಸನ್ನಿಧಾನಕ್ಕೆ ನಿಯಮಿತವಾಗಿ ಪ್ರತಿ ಗುರುವಾರ ಹೋಗಿ ಬನ್ನಿ. ಗುಲ್ಬರ್ಗ ಅಂದರೆ ನಿಮ್ಗೆ ಇನ್ನೇನು ಗಾಣಗಾಪುರ ತುಂಬ ಹತ್ತಿರ ಇರತಕ್ಕಂಥದ್ದಾಗುತ್ತೆ. ಹಾಗಾಗಿ ಗುರು ದತ್ತಾತ್ರೇಯರನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಂಡು ಒಂದು 3 ಅಮಾವಾಸ್ಯೆಗಳ ಕಾಲ ಆ ದತ್ತಾತ್ರೇಯರ ಸನ್ನಿಧಾನಕ್ಕೆ ಹೋಗಿ ಸಂಗಮದಲ್ಲಿ ಸ್ನಾನ ಮಾಡಿ, ವಿಶೇಷವಾಗಿ ಅಲ್ಲಿ ಗುರುಪಾದುಕಾ ಪೂಜೆ ಮಾಡ್ತಾರೆ ತಾಯಿ. ಪಾದುಕಾ ಪೂಜೆಯಲ್ಲಿ ಭಾಗಿಗಳಾಗಿ ಖಂಡಿತ ನಿಮ್ಮ ಏನು ಸಮಸ್ಯೆ ಇವತ್ತು ನಿಮ್ಮನ್ನು ಕಾಡ್ತಾ ಇದೆಯೋ ಗುರು ದತ್ತಾತ್ರೇಯರು, ಯಾಕಂದರೆ ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವ ರೋಗಹರಂ ದೇವಂ ದತ್ತಾತ್ರೇಯಂ ಅಹಂ ಭಜೆ ಅಂತೇಳಿ ಎಲ್ಲ ರೋಗಾದಿಗಳನ್ನು ಕೂಡ ನಿವೃತ್ತಿ ಮಾಡ್ತಕ್ಕಂಥ ಶಕ್ತಿ ಆ ಅವಧೂತ ದತ್ತಾತ್ರೇಯರಿಗಿದ್ದೆ. ಹಾಗಾಗಿ ದತ್ತಾತ್ರೇಯರನ್ನು ಅನನ್ಯವಾಗಿ ಪ್ರಾರ್ಥಿಸಿ ಅವರ ಸನ್ನಿಧಾನಕ್ಕೆ ಹೋಗಿ ಬನ್ನಿ ತಾಯಿ, ಶುಭವಾಗುತ್ತೆ. ಎಷ್ಟು ಗುರುವಾರ ಹೋಗ್ಬೇಕ್ರಿ ಗುರು? 3 ಅಮಾವಾಸ್ಯೆ 3 ಅಮಾವಾಸ್ಯೆ 3 ಅಮಾವಾಸ್ಯೆಗಳ ಸಂದರ್ಭದಲ್ಲಿ ನೀವು ಗುರುಗಳ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ನಿಮ್ಮ ಈ ಸಮಸ್ಯೆಗೆ ಖಂಡಿತ ಸೂಕ್ತವಾಗಿ ಪರಿಹಾರ ಸಿಗುತ್ತೆ. ಒಳ್ಳೆಯದಾಗಲಿ ತಾಯಿ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಗುರೂಜಿ ಜೊತೆ ಮಾತನಾಡಬೇಕು, ಅವ್ರು ಮಾತಾಡೋದು ಸರಿಯಾಗಿ ನಿಮಗೆ ಸ್ಪಷ್ಟವಾಗಿ ಕೇಳಿಸ್ಬೇಕು ಅಂತ ಅಂದರೆ ಟಿ ವಿ ವಾಲ್ಯೂಮನ್ನು ಕಡಿಮೆ ಮಾಡಿ, ಅದರ ಜೊತೆಗೆ ನೆಟ್ವರ್ಕ್ ಇರುವಂತಹ ಸ್ಥಳದಲ್ಲಿ ನಿಂತ್ಕೊಂಡು ಮಾತನಾಡಿರೋದ್ರಿಂದ ಅವ್ರು ಏನು ಹೇಳ್ತಾರೆ ಅನ್ನೋದು ನಿಮಗೂ ಕೂಡ ಸ್ಪಷ್ಟವಾಗಿ ಕೇಳಿಸುತ್ತೆ. ಈಗ ಅನ್ನಪೂರ್ಣೇಶ್ವರಿ ಅಂತ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ಅವ್ರ ಹತ್ರ ಮಾತಾಡ್ತಾ ಹೋಗೋಣ. ನಮಸ್ತೆ ಮೇಡಮ್. ಮೇಡಮ್, ನಾನು ಅನ್ನಪೂರ್ಣ ಅಂತ ಹೇಳಿ. ಓಕೆ, ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ಲಿಂಗಸೂರು ತಾಲೂಕು ಮೇಡಮ್. ಹೌದಾ? 37 ಒಂದು ಸಂಖ್ಯೆ ಹೇಳ್ಬೋದಾ? 9 ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಗುರುಜಿ, ಚೆನ್ನಾಗಿದ್ವಿ ಅನ್ಬೇಕಾ ಚೆನ್ನಾಗಿಲ್ಲ ಅನ್ಬೇಕಾ ನಂದೇ ಗೊತ್ತಾಗಲ್ರಿ. ಸಮಸ್ಯೆ ಭಾಳ ಐತ್ರಿ, ಅದಕ್ಕೆ ನಿಮ್ಗೆ ಪರಿಹಾರ ಹೇಳಲಿಕ್ಕೆ ನಾನು ಹೇಳಿ ತಾಯಿ, ಏನಾಗಬೇಕಿತ್ತು? ವಿವಾಹ ಯೋಗನೇ ಕೂಡಿ ಬರ್ಲಿಲ್ಲ ಸ್ವಾಮೀಜಿಗಳೇ. ನಿಮಗೇನಾ? ಎಷ್ಟು ತಾಯಿ ಏಜ್ ನಿಮಗೆ? ನನಗೆ ಈಗ 45 ಆದ್ರೂ ವಿವಾಹ ಆಗಿಲ್ರಿ. ಕೆಲವು ಸಂದರ್ಭಗಳಲ್ಲಿ ವೈಧವ್ಯ ಯೋಗ ಅಂತ ಅಥವಾ ವಿರಹ ಯೋಗ ಅಂತಕ್ಕಂಥದ್ದು ಇರುತ್ತೆ ಜಾತಕದಲ್ಲಿ. ಜಾತಕವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕಾಗುತ್ತೆ ತಾಯಿ. ಯಾಕಂದರೆ ಈ ಸಂದರ್ಭದಲ್ಲಿ ನೀವು ಸೂಚನೆ ಮಾಡಿರ್ತಕ್ಕಂಥ ಸಂಖ್ಯೆಗನುಸಾರವಾಗಿ ನಿಮಗೆ ಸ್ವಲ್ಪ ಮದುವೆ ಅಂತಕ್ಕಂಥದ್ದು ವಿಳಂಬ ಇದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗಾಗಿ ನೀವು ಒಮ್ಮೆ ನಮ್ಮ ಕಚೇರಿಗೆ ನೀವು ಸೂಕ್ತ ಸಮಯದಲ್ಲಿ ನೀವು ಸಂಪರ್ಕಿಸಿ ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ಕಂಡುಕೊಂಡು ಖಂಡಿತ ಒಳ್ಳೆಯದಾಗುತ್ತೆ ತಾಯಿ, ಶುಭವಾಗುತ್ತೆ. ಚಿಂತೆ ಮಾಡುವ ಅಗತ್ಯ ಇಲ್ಲ. ಯಾಕಂದರೆ ಈ ಒಂದು ಕೆಲವು ಸಂದರ್ಭಗಳಲ್ಲಿ ಮದುವೆಗೆ ಸಂಬಂಧಪಟ್ಟ ವಿಚಾರದಲ್ಲಿ ಮಕ್ಕಳಿಗೆ ಈ ಥರ ಏನೋ ಸಮಸ್ಯೆಗಳಾಗ್ತಾ ಇದೆ, ಮದುವೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು, ಅಥವಾ ಪಿತೃಗಳ ಸಮಾನವಾದ ಪಿತೃದೋಷ ಇರತಕ್ಕಂಥದ್ದು ಅಥವಾ ಜನ್ಮಜಾತಕದಲ್ಲಿರ್ತಕ್ಕಂಥ ದೋಷಾದಿಗಳಿಂದಲೂ ಕೂಡ ಈ ರೀತಿಯಾಗಿ ಆಗ್ತಾ ಇರತಕ್ಕಂಥದ್ದಾಗುತ್ತೆ. ಕುಟುಂಬದವರ ಎಲ್ಲ ಸಮಸ್ಯೆಗಳನ್ನು ಕೂಡ ಆಯಾಯ ಕಾಲಮಾನಕ್ಕೆ ನಾವು ನೋಡಿದಾಗ ದೇವಶಾಪ, ಪಿತೃಶಾಪ, ಗುರುಶಾಪ ಅಂತಕ್ಕಂಥ ಒಂದಷ್ಟು ಶಾಪಗಳು ಕಾಡ್ತಾ ಇರತಕ್ಕಂಥ ಸಂದರ್ಭದಲ್ಲೂ ಕೂಡ ಈ ಥರ ಸಮಸ್ಯೆಗಳಿರ್ತಕ್ಕಂಥದ್ದಾಗುತ್ತೆ. ದಯವಿಟ್ಟು ನೀವು ನಮ್ಮ ಕಚೇರಿಯನ್ನು ಸಂಪರ್ಕಿಸಿ, ಶುಭವಾಗಲಿ ತಾಯಿ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಗುರೂಜಿ ಜೊತೆ ಮಾತನಾಡಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಗುರೂಜಿ ಜೊತೆ ಮಾತನಾಡಬಹುದು. ಜೊತೆಗೆ ಅವರನ್ನು ನೇರವಾಗಿ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಕೊಂಡ್ಕೊಳ್ಬಹುದು. ಗುರೂಜಿ, ನಾವಾಗಲೇ ಕಾಲಪುರುಷನ ಶಾಪದ ಬಗ್ಗೆ ಮಾತನಾಡ್ತಿದ್ವಿ, ಅದರ ದುಷ್ಪರಿಣಾಮಗಳ ಬಗ್ಗೆ ನೀವು ಕೂಡ ಹೇಳ್ತಾ ಇದ್ರಿ. ಈಗ ಆ ಶಾಪದಿಂದ ಮುಕ್ತಿ ಹೊಂದಬೇಕು ಅಂದರೆ ಏನು ಮಾಡಬೇಕು? ಕಾಲ ಅಂತಕ್ಕಂಥದ್ದು ಹೇಳಿನಲ್ವ, ನಾವು ನಿರಂತರವಾಗಿ ನಮ್ಮ ಜೊತೆಲಿ ಇರ್ತಕ್ಕಂಥದ್ದೇ ಅದು. ಹೌದು. ಅದನ್ನು ತಿಳ್ಕೊಬೇಕಂದ್ರೆ ಮತ್ತೆ ಸಚ್ಚಿತ್ ಆನಂದ ಅಂತಕ್ಕಂಥದ್ದು ಮೊದಲನೇದಾಗಿ ನಾವು ಯಾವಾಗ ನಮಗಿದು ತಪ್ಪು ಅಂತಕ್ಕಂಥದ್ದು ನಮ್ಗೆ ಅರಿವಾಗುತ್ತೋ ಅಲ್ಲೇ ಆ ಕಾಲಪುರುಷ ಧರ್ಮಕಾರಕನಾಗಿರ್ತಕ್ಕಂಥ ಶನಿ ಸಹಾಯನು ಮಾಡ್ತಾನಂತೆ. ಶನಿ ಅಂದರೆ ಕರ್ಮಕಾರಕನು, ಆಯುಷ್ಯಕಾರಕನು, ಜ್ಞಾನಕಾರಕನು. ಇವತ್ತು ಈ ಜಗತ್ತು ಇಷ್ಟು, ಯಾಕಂದರೆ ನಮ್ಮ ಭಾರತಕ್ಕೆ ಇಷ್ಟು ಅತೀತವಾದಂಥ ಅತೀಂದ್ರಿಯವಾಗಿರ್ತಕ್ಕಂಥ ಶಕ್ತಿ ಇದೆ ಅಂದರೆ ನಾವು ನಂಬಿರುವಂತಹ ದೇವರು ಅಂತಕ್ಕಂಥ ಪದ. ಹಾಗಿದ್ರೆ ಪಾಶ್ಚಿಮಾತ್ಯರು ದೇವರನ್ನು ನಂಬಲ್ವಾ? ಖಂಡಿತ ನಂಬ್ತಾರೆ. ಯಾಕಂದರೆ ಸನಾತನಮಯವಾಗಿ ಯಾವುದೇ ವಿಧದಲ್ಲೂ ಕೂಡ ಯಾರನ್ನೂ ಕೂಡ ಯಾರಿಗೂ ಕೂಡ ದ್ವೇಷ ಅಸೂಯಾದಿಗಳನ್ನು ನಾವು ಬೋಧಿಸದೆ
ಯಾರ ಮೇಲೂ ಕೂಡ ದ್ವೇಷ ಪಡೆದಿರ, ಅಸೂಯೆ ಪಡೆದಿರ ಬದುಕ್ತಾ ಇರತಕ್ಕಂಥ ಏಕಮೇವ ದೇಶ ಅಂದರೆ ಭಾರತ ದೇಶ. ಸೊ ಹಾಗಾಗಿ ಈ ಭಾರತ ದೇಶದಲ್ಲಿ ಭಕ್ತಿ ರಕ್ತಿ ತತ್ವ ಅಂತಕ್ಕಂಥದ್ದು, ಈ ಭಕ್ತಿಯುತವಾಗಿ ಮತ್ತು ಹೇಗೆ ತತ್ವ ಅಂತಕ್ಕಂಥದ್ದು ಏನಿದೆಯೋ ನಮ್ಮ ಬದುಕನ್ನು ಹೇಗೆ ಸುಭದ್ರವಾಗಿ ಮತ್ತು ಹೇಗೆ ನಾವು ಅದನ್ನು ಅನುಸಂಧಾನ ಮಾಡುವಂತಹ ವಿಧಾನದಲ್ಲಿ ಆ ರಕ್ತಿ ಅಂತಕ್ಕಂಥದ್ದು, ಯಾಕಂದರೆ ನಾವು ಯಾವುದನ್ನು ಬೇಕಾದರೂ ಕೂಡ ಸಹಿಸಿಕೊಳ್ತೀವಿ, ಸ್ವಾಭಿಮಾನವನ್ನು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ಭಾರತ ದೇಶದ ಮೂಲ ಇದೇನಪ್ಪ ಅಂದರೆ ಸ್ವಾಭಿಮಾನತ್ವ. ಯಾಕಂದರೆ ಇಲ್ಲಿ ಒಬ್ಬರು ದುಡಿದ್ರೆ 30 ಜನ ಊಟ ಮಾಡ್ತಾ ಇರ್ತಾರೆ, ಅದಕ್ಕೆ ನಾವು ಸ್ವಾಭಿಮಾನಿಗಳು ಅಂತ ಕರಿತೀವಿ. ಯಾಕಂದರೆ ನಮ್ಮಲ್ಲಿ ಅಷ್ಟು ಸುಭದ್ರವಾಗಿರ್ತಕ್ಕಂಥ ಸಂಪದ್ಭರಿತವಾದಂಥ ದೇಶ ಭಾರತ ದೇಶ. ನಮ್ಮ ದೇಶದಲ್ಲಿ ಒಬ್ಬರು ದುಡಿಯೋದನ್ನು ಮನೇಲಿ 10 ಜನ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಯಾಕಂದರೆ ಎಷ್ಟು ಘನವ್ಯಕ್ತವಾದಂಥ ಭಾರತ ದೇಶ ಅಂದರೆ ನಮ್ಮ ಎಲ್ಲ ಸಂಸ್ಕಾರಿತವಾಗಿ ಬಂದಿದ್ದರಿಂದ ಆ ಸಂಸ್ಕಾರ ಅಂತಕ್ಕಂಥದ್ದು ನಮ್ಮ ಪೂರ್ವಜರು ನಮಗೆ ಹಾಕಿಕೊಟ್ಟಂಥ ಬುನಾದಿಯ ಮೇಲೆ ನಾವು ಸನ್ಮಾರ್ಗದೆಡೆಗೆ ನಾವು, ಯಾಕಂದರೆ ಮನುಷ್ಯನಿಗೆ ಅಪೇಕ್ಷೆ ಇರುತ್ತೆ, ನಿದ್ದೆ ಕೆಡ್ತಾನೆ, ಆಹಾರ ಕೆಡ್ತಾನೆ, ಎಲ್ಲವನ್ನು ಕೂಡ ಪಾಪ ಅವನು ಮರೆತು ಬದುಕಿಗೋಸ್ಕರವಾಗಿ ಹೋರಾಟ ಮಾಡಿ ಪರಿಶ್ರಮದಿಂದ ಮೇಲೆ ಬರ್ತಾನೆ. ಮೇಲೆ ಬಂದ ನಂತರದಲ್ಲಿ ಯಾವಾಗ ಅವನಿಗೆ ಈ ಅಹಂಕಾರ ಅಂತಕ್ಕಂಥದ್ದು ಆವರಿಸ್ಕೊಳ್ಳುತ್ತೋ ಅಲ್ಲಿಂದ ಆ ಗ್ರಹಗಳು ಅನುಕೂಲ ಇದ್ದ ಸಮಯದವರೆಗೆ ಚೆನ್ನಾಗಿದ್ದರೂ ಕೂಡ ಯಾವಾಗ ಗ್ರಹಗಳು ಪಾಪಗ್ರಹಗಳು ದಶಾಕಾಲಗಳು ಪ್ರಾರಂಭ ಆಗುತ್ತೋ ಎಲ್ಲವೂ ಶೂನ್ಯ ಆಗುತ್ತೆ. ನಾವು ನೋಡಿದ್ದೀವಿ, ಎಷ್ಟೋ ಕೋಟ್ಯಾಧಿಪತಿಗಳಾಗಿದ್ದಂಥವರು ಭಿಕ್ಷಾಧಿಪತಿಗಳಾಗಿರ್ತಕ್ಕಂಥ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಸಾಕಷ್ಟು ಜ್ವಲಂತ ನಿದರ್ಶನಗಳಿದ್ದಾವೆ. ಹಾಗಾಗಿ ಆ ಮನುಷ್ಯನ ಕಾಲಪುರುಷನ ಸಂಯೋಗದಲ್ಲಿರ್ತಕ್ಕಂಥದ್ದೇ ತತ್ವ ಅಂತಕ್ಕಂಥದ್ದು. ತತ್ವ ಅಂದರೆ ಶ್ರದ್ಧೆ ಅಂದರೆ ಗುಣ. ಅದಕ್ಕೆ ಸೃಷ್ಟಿ ಸ್ಥಿತಿ ವಿನಾಶಾಯ ಶಕ್ತಿಭೂತೆ ಸನಾತನೆ ಗುಣಾಶ್ರಯೇ ಗುಣಮಯೇ ನಾರಾಯಣಿ ನಮೋಸ್ತುತೆ ಅಂತೇಳಿ ಶಕ್ತಿಯುತವಾಗಿ ನಾವು ಏನನ್ನ ಧರ್ಮವೇ ನಮಗೆ ಪ್ರಧಾನ ಅಂತಕ್ಕಂಥದ್ದು, ಧರ್ಮಗಳ ಮಧ್ಯೆ. ಯಾಕಂದರೆ ದೇವರಿಗೆ ಪಾಪ ಪುಣ್ಯ ಪಾಪ ಅಂತಕ್ಕಂಥ ಪದ ದೇವರ ಹತ್ರ ಇಲ್ಲ. ಪುಣ್ಯ ಅಂತಕ್ಕಂಥದ್ದು ಇದೆ, ಪುಣ್ಯಫಲ ಅಪುಣ್ಯ ಫಲ ಅಂತಕ್ಕಂಥದ್ದು. ಪುಣ್ಯ ಫಲಪ್ರದ ಅಂತ ಹೇಳುತ್ತೆ ಲಲಿತಾ ಸಹಸ್ರನಾಮದಲ್ಲಿ. ಹಾಗೆ ಈ ಸೌಂದರ್ಯಲಹರಿಯಲ್ಲಿ ಇರತಕ್ಕಂಥದ್ದು ಅಥವಾ ನಮ್ಮ ಚಂಡಿ ಸಪ್ತಸತಿ ಪಾರಾಯಣದಲ್ಲಿ ಬರ್ತಕ್ಕಂಥ ಅಮ್ಮನವರ ಸನ್ನಿಧ ಒಂದು ವಾಕ್ಯದಲ್ಲಿ ಅವಳು ಸೃಷ್ಟಿ ಸ್ಥಿತಿ ವಿನಾಶ ಈ ಮೂರು ನನ್ನ ಕೈಯಲ್ಲೇ ಇದೆ. ನಿನ್ನನ್ನು ವಿನಾಶ ಮಾಡುವಳು ನಾನೇ, ನಿನ್ನನ್ನು ಸೃಷ್ಟಿ ಮಾಡಿ ಬೆಳೆಸ್ಕೊಳ್ಳುವಳು ನಾನೇ. ಹಾಗಾಗಿ ಹೇಗೆ ನೀನು ಧರ್ಮಪ್ರದವಾದಂಥ ಬದುಕನ್ನು ನೀನು ಸಂಧಾನ ಮಾಡ್ಕೊಳ್ತೀಯೋ, ಅನುಷ್ಠಾನದಲ್ಲಿ ಇಟ್ಕೊಳ್ತೀಯೋ, ಆಗ ನಿನ್ನನ್ನು ವಸಲಿನಲ್ಲಿ ಇದ್ದು ನಾನು, ಯಾಕೆಂದರೆ ದ್ವಾರಲಕ್ಷ್ಮಿಯಾಗಿ ನಿಂತು ನಿನ್ನ ಮನೆಯನ್ನು ಸರ್ವತಾ ನಿನ್ನ ಕಾಮನೆಗಳಲ್ಲಿ ನಾನು ಸರ್ವತಾ ನಿಲ್ಲಿಸಿರ್ತೀನಿ. ಯಾಕಂದರೆ ಮನುಷ್ಯನಿಗೆ ಕಾಮನೆಗಳಂತಕ್ಕಂಥದ್ದು ಅತೀತವಾಗಿರ್ತಕ್ಕಂಥದ್ದು ಆಗಿರುತ್ತೆ. ಓಕೆ, ಧನ್ಯವಾದ ಗುರುಜಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾಲಪುರುಷನ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಇನ್ನು ಹೆಚ್ಚಿನ ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಜೈ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.